ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಬೆಂಗಳೂರಿನ ಅತಿ ಪುರಾತನ ಏರಿಯಾಗಳಲ್ಲಿ ಬಸವನಗುಡಿಯು ಸಹಿತ ಒಂದು. 1904ರಲ್ಲಿ ಈ ಬಸವನಗುಡಿ ಅಸ್ತಿತ್ವಕ್ಕೆ ಬರುತ್ತೆ. ಅದಾದ ಮೇಲೆ ಈ ಕ್ಷೇತ್ರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ಈ ವಿಧಾನಸಭೆ ಕ್ಷೇತ್ರ ಕಳೆದ 2004ರಿಂದನೂ ಸಹಿತ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ರವಿ ಸುಬ್ರಹ್ಮಣ್ಯನವರು ಶಾಸಕರಾಗಿ ಆಯ್ಕೆ ಆಗ್ತಿದ್ದಾರೆ. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಗೆದ್ದಿರುವಂತದ್ದು ಕೇವಲ ಒಂದೊಂದು ಬಾರಿ ಮಾತ್ರ. ಬಿಜೆಪಿಯ ಭದ್ರಕೋಟೆಯಾಗಿ ಬೆಳೀತಾ ಇರುವಂತಹ ಈ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗಾಗ್ತಾ ಇದಾವೆ, ಮತ್ತೆ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಶಾಸಕರು ಜನರ ಜೊತೆಗೆ ಯಾವ ರೀತಿಯ ಒಡನಾಟಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಈ ಕ್ಷೇತ್ರದ ಬಗ್ಗೆ ಜನರು ಏನನ್ನ ಹೇಳ್ತಾರೆ ಅವರ ಬಗ್ಗೆ ಅಂತ ನೇರವಾಗಿ ಅವರಿಂದನೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮದಲ್ಲಿ ನೋಡ್ಕೊಂಡ್ ಬರೋಣ. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಹೇಗೆ ಡೆವಲಪ್ ಆಗ್ತದೆ? ನೀವಂತೂ ತುಂಬಾ ವರ್ಷಗಳಿಂದ ಇದ್ದೀರಾ, ಇಲ್ಲಿನ ಜನರು ಏನು ಹೇಳ್ತಾರೆ? ಏನೋ ಒಳ್ಳೆ ಇಂಪ್ರೂವ್ ಆಗ್ತಾ ಇದೆ. ಮೊದಲಿದ್ಬೋದು ಇವಾಗ ತಾನೇ ಇಂಪ್ರೂವ್ ಇದೆ. ಇಲ್ಲೇ ಶಾಸಕರು ಯಾವ ರೀತಿ ಸಪೋರ್ಟ್ ಕೊಡ್ತಾರೆ? ಚೆನ್ನಾಗಿ ಕರ್ಕೊಂಡು ಇಲ್ಲ ಏನೆಲ್ಲ ಬೇಕನ್ಸುತ್ತೆ ನಿಮ್ಗೆ ಇನ್ನೂ ಡೆವಲಪ್ ಆಗಬೇಕು ಈ ಯಾಕಂದ್ರೆ ಬಸವನಗುಡಿ ಅಂದ ತಕ್ಷಣ ಈ ದೇವಸ್ಥಾನವೇ ಮೂಲವಾಗಿ ಕಾಣ್ಸಿರುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಥವಾ ಈ ಸ್ಥಳದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅನ್ನುವಂಥದ್ದು ನಿಮಗೆ? ಅಲ್ಲ, ಇನ್ನೂ ಆಫೀಸ್ ಆಗಬೇಕು, ಆಮೇಲೆ ಅಡುಗೆ ಶಾಲೆ ಆಗಬೇಕು. ಮೈನು ಭಕ್ತಾದಿಗಳು ಇವಾಗ ಅನ್ನದಾನ ಮಾಡ್ತಾ ಇದ್ದೀವಿ. ಅನ್ನದಾನಕ್ಕೆ ಇವಾಗ ಊಟಕ್ಕೆ ವ್ಯವಸ್ಥೆ ಇಲ್ಲ. ಏನು ಮಾಡ್ತಾ ಇದ್ದೀವಿ ಅಂದರೆ ಕಪ್ಪುಗಳಿಗೆ ಅವ್ರಿಗೆ ಪ್ರಸಾದ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಜಾಗ ಕೇಳಿದ್ದೀವಿ. ಇನ್ನೂ ಅವರು ಇದು ಕೊಟ್ಟಿಲ್ಲ. ಏನು ಅವ್ರು ಕೊಟ್ಟ ಮೇಲೆ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋದಕ್ಕೆ ಜಾಗ ಆಗುತ್ತೆ. ಡೆವಲಪ್ಮೆಂಟ್ ಅಂತೂ ಇದೆ, ಬಟ್ ಈ MLA ಹಿಯರ್ ದಟ್ ಈಸ್ ಒನ್ ಪ್ರಾಬ್ಲಮ್. ಅಲ್ಲಿ ಗಾಂಧಿ ಬಜಾರ್ ಡೆವಲಪ್ ಮಾಡಿದ್ದಾರೆ, ಇಟ್ ಈಸ್ ಗುಡ್, ಬಟ್ ಸಪೋರ್ಟ್ ಇಲ್ಲ ಫ್ರಮ್ ದ ಗೌರ್ಮೆಂಟ್ ಆಗಲಿ. ಇಟ್ ಹ್ಯಾಸ್ ಟು ಕಮ್ ಅಪ್ ಅನ್ನೋದಿಲ್ಲ. ಅದೆಷ್ಟು ಚೆನ್ನಾಗಿ ಮಾಡ್ಯಾರ, ಬಟ್ ಇಟ್ ಈಸ್ ಆಫ್ ನೋ ಯೂಸ್. ಹಂಗಾಗಿದೆ, ಇಟ್ ಈಸ್ ಪ್ಯಾಥೆಟಿಕ್ ಅಷ್ಟೇ. ನಮ್ಮ MLA ಸಾಹೇಬ್ರೇನು ಆರಾಮಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇದ್ರ ಬಗ್ಗೆ ಬಂದು ನಮ್ಮ ದೇವಸ್ಥಾನದ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊತಾರೆ. ನಮ್ಮ ಕಳೆ ಕಪರ್ಸಲ್ಲಿ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ ಮಾಡ್ತಾರೆ. ಎಲ್ಲ ಪೊಲೀಸವರೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ನಮ್ಮ MP ನೂ ಅಷ್ಟೇ, MLA ಅಷ್ಟೇ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಹೇಗಿದೆ? ಚೆನ್ನಾಗಿದೆ. ಎಲ್ಲ ರೋಡೆಲ್ಲ ಚೆನ್ನಾಗಿದೆ. ರೋಡ್ದೇನು ಪ್ರಾಬ್ಲಮ್ ಏನಿಲ್ಲ. ಯಾವ ಪ್ರಾಬ್ಲಮ್ಮು ನಮಗೆ ಕಾಣ್ತಾ ಇಲ್ಲ ಸರ್. ನಾವು ಡೈಲಿ 7:30 ಬರ್ತೀವಿ, 10:30 11 ಗಂಟೆವರೆಗೆ ಇರ್ತೀವಿ. ಸರಿ 6:30 ಬಂದು 9 ಗಂಟೆವರೆಗೆ ಇರ್ತೀವಿ. ಇಲ್ಲಿ ಕೆಲಸ ಮಾಡ್ತೀವಿ. ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು, ಈ ಮೂಲ ಬೆಂಗಳೂರು ಅಂತ ಕರೆಸ್ಕೊಳ್ಳುವಂಥದ್ದು ಬಸವನಗುಡಿ ಮತ್ತೆ ಲಾಲ್ಬಾಗ್, ಕೆಂಪಾಮುದಿಕೆರೆಯಲ್ಲಿರುವಂತಹ ಗೋಪುರ ಮತ್ತು ಹಲಸೂರು ಗೇಟ್ ನಲ್ಲಿರುವಂತಹ ಗೋಪುರ, ಈ 4 ಗೋಪುರದ ಒಳಗಡೆನೆ ಬೆಂಗಳೂರು ಆಗಿನ ಮೂಲ ಬೆಂಗಳೂರು ಆಗಿತ್ತು. ನಾನೀಗ ಅದರಲ್ಲಿ ಒಂದು ಗೋಪುರದ ಹಿಂಭಾಗದಲ್ಲಿ, ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇದೊಂದು ಗೋಪುರ. ಇದು ಬಸವನಗುಡಿಯಲ್ಲಿರುವಂತಹ ಬ್ಯೂಗಲ್ ರಾಕ್ ಪಾರ್ಕ್ ನ ಒಳಗಡೆ ಇರುವಂತಹ ಗೋಪುರ. ಹಾಗಾಗಿ ಇವತ್ತು ನಾನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೌಂಡ್ ಹೊಡೆಯುವಂತಹ ಸಂದರ್ಭದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಇದರ ಬಗ್ಗೆನೂ ಸಹಿತ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರವನ್ನ ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿದ್ದೀನಿ. ಅದರ ಜೊತೆಗೆ ಈ ಬಸವನಗುಡಿಯ ವಿಶೇಷತೆಗಳ ಜೊತೆಗೆ ಇಲ್ಲಿರುವಂತಹ ಜನರು ಏನು ಹೇಳ್ತಾರೆ ಅಂತ ಜನರಿಂದನೇ ನೇರವಾಗಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಂಡ್ ಬರೋಣ ಬನ್ನಿ. ನಾವೆಲ್ಲ ಹುಟ್ಟಿದಿಲ್ಲ ಬಸವನಗುಡಿ ಕ್ಷೇತ್ರ. ಹೇಗೆ ಡೆವಲಪ್ ಆಗ್ತಾ ಇದೆ? ಡೆವಲಪ್ ಅಭಿವೃದ್ಧಿ ಕೆಲವು ಆಗ್ತಾ ಇದೆ, ಕೆಲವಾಗಿಲ್ಲ, ಇನ್ನೂ ಆಗಬೇಕು. ತುಂಬ ಕೆಲಸಗಳಿದೆ. ರವಿ ಸುಬ್ರಹ್ಮಣ್ಯ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಕೆಲವು ಮೂಲಭೂತ ಸೌಕರ್ಯಗಳು ಇನ್ನೂ ಸುಮಾರು ಕಡೆ ದೊರಕ್ತಾ ಇಲ್ಲ. ಉದಾಹರಣೆಗೆ ನೋಡಿ, ಈ ಬಸವನಗುಡಿ ಈ ಬುಲ್ ಟೆಂಪಲ್ ಇದೆಯಲ್ಲ, ಬುಲ್ ಟೆಂಪಲಲ್ಲೇ ಸರಿಯಾಗಿ ಮೂಲಸೌಕರ್ಯ ಇಲ್ಲ. ಕೆಲವು ಕಡೆ ಮಾಡಿದ್ದಾರೆ. ಇಲ್ಲಿ ಜನ ಹೋಗಿ ಬರ್ತಾರೆ, ತುಂಬ ಜನ ವಿಸಿಟರ್ಸ್ಗಳು ಅಂದರೆ ಟೂರಿಸ್ಟ್ಗಳು ಬರ್ತಾರೆ. ಇದನ್ನೆಲ್ಲ ಇನ್ನೂ ಅಭಿವೃದ್ಧಿ ಮಾಡಬೇಕು. ಈ ಕ್ಷೇತ್ರದಲ್ಲಿ ಇದನ್ನು ಹೊರತುಪಡಿಸಿ ರಸ್ತೆಗಳು ಹೇಗಿದೆ? ರಸ್ತೆಗಳು ಸರ್ ಕೆಲವು ಕಡೆ ಎಲ್ಲ ಗುಂಡಿಗಳೆಲ್ಲ ಪಾಟ್ವಾಸ್ಗಳು ಇವು ಎಲ್ಲ ಹಾಗೆ ಇದೆ ಸರ್, ಸುಮಾರಿದೆ. ನಾವು ಎಲ್ಲ ಅಲ್ಲಿ ಸಂಬಂಧಪಟ್ಟವ್ರಿಗೆ ಇವಾಗ ಇದಕ್ಕೆ ಒಂದೊಂದ್ಸತಿ ನಮಗೆ ಇಲ್ಲಿ ಕಟ್ಟೆ ಸತ್ಯ ಸಿಗ್ತಾರೆ, ಅವ್ರಿಗೆ ತಿಳಿಸ್ತೀವಿ. ಅವರು ಒಂದೊಂದ್ಸತಿ ಪಾಪ ಸ್ಪಂದಿಸ್ತಾರೆ, ಇಲ್ಲ ಅನ್ನಿಲ್ಲ. ಆದರೆ ಶಾಸಕರಂತೂ ಏನು ಸ್ಪಂದಿಸಿಲ್ಲ. ಈ ಮರಗಳು ಬಿದ್ದೋದಾಗ ಸುಮಾರು ಸತಿ ನಾವೆಲ್ಲ ಕಂಪ್ಲೇಂಟ್ಗಳು ಮಾಡಿದ್ದೀವಿ, ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ದೀವಿ. ಅಧಿಕಾರಿಗಳು ಸಹ ಬರ್ತೀವಿ ಅಂತಾನೆ ಬರೋದೇ ಇಲ್ಲ. ಬಸವನಗುಡಿ ಕ್ಷೇತ್ರನ ಅಭಿವೃದ್ಧಿ ಅಂತ ಮಾಡಿದವರು ಫಸ್ಟ್ ಮಾದರಿ ಕ್ಷೇತ್ರ ಮಾಡಿದ್ರೆ ನಮ್ಮ ಕೆ ಚಂದ್ರಶೇಖರ್ ಅವರು ಒಂದು ಪಾರ್ಕು, ಒಂದು ದೇವಸ್ಥಾನ ಎಲ್ಲ ಡೆವಲಪ್ಮೆಂಟ್ ಅಂತ ಜನಗಳಿಗೆ ತೋರಿಸ್ಕೊಟ್ಟಿದ್ದು ಕೆ ಚಂದ್ರಶೇಖರ್ ಅವರು.
ಅವರು ನಿಮ್ಮ ರಾಮಾಂಜನೇಯ ಗುಡ್ಡ ಆಗಲಿ, ಬ್ಯೂಗಲ್ ರಾಕ್ ಆಗಲಿ, ಆಮೇಲೆ ಅಲ್ಲಿ ನಮ್ಮದೊಂದು ಇದೇನು ಜಿಂಕೆ ಪಾರ್ಕು, ಅದು ಎದುರುಗಡೆ ಒಂದು ಸ್ಟೇಡಿಯಂ ಮಾಡಿದ್ರು. ಆಮೇಲೆ ರಾಮಾಂಜನೇಯ ಗುಡ್ಡದಲ್ಲಿ ಒಂದು KH ಕಲಾಸೌಧ ಅಂತ ಮಾಡಿದ್ರು. ನೀವೇ ಕ್ಯಾಮ್ರಾ ಇಟ್ಕೊಂಡು ಆ KH ಕಲಾಸೌಧ ಹೆಂಗಿದೆ, ಆ ಸ್ಟೇಡಿಯಂ ಹೆಂಗಿದೆ, ಈ ಮಾಡಿದ್ದನ್ನ ನೀವು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂದರೆ ಏನಕ್ಕೆ ಬೇಕು ಹೇಳಿ? ಮಾಡಿದ್ದನ್ನ ಒಂದು ಮೇಂಟೈನ್ ಆದರೂ ಮಾಡಬೇಕಲ್ಲ. ಅವರು ಅಷ್ಟು K ಚಂದ್ರಶೇಖರ್ ಅಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು, ಸೊ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಇರೋದು ಹೇಳ್ತಾ ಇದ್ದೀವಿ, ಬಸವನಗುಡಿ ಡೆವಲಪ್ಮೆಂಟ್ ಕಾರಣ ಆದವರು K ಚಂದ್ರಶೇಖರ್. ಇವತ್ತು ಅದನ್ನ ಮೇಂಟೈನ್ ಮಾಡಿ ರೂಢಿಸ್ಕೊಂಡು ಹೋಗ್ತಾ ಇಲ್ಲ, ಡೆವಲಪ್ಮೆಂಟ್ ಅಂತೂ ಮಾಡ್ತಾ ಇಲ್ಲ, ಅದು ಇರೋದನ್ನ ಮೇಂಟೈನು ಮಾಡ್ತಾ ಇಲ್ಲ, ಹಾಳು ಮಾಡಿಟ್ಟಿದ್ದಾರೆ. 3 ಮಂತ್ಸಿಂದ ಸ್ವಲ್ಪ ಕಮ್ಮಿನೇ, ಮುಂಚೆ ಚೆನ್ನಾಗಿತ್ತು, ಈಗ ಸ್ವಲ್ಪ ಕಮ್ಮಿ, ಫುಲ್ ಕಮ್ಮಿ ಆಗ್ಬಿಟ್ಟಿದೆ ಈಗ. ಓಕೆ, ಯಾವೆಲ್ಲ ಪ್ರಾಬ್ಲಮ್ಸ್ಗಳಿದಾವೆ ಸರ್ ಈ ಕ್ಷೇತ್ರದಲ್ಲಿ? ಪ್ರಾಬ್ಲಮ್ ಅಂದರೆ ರಸ್ತೆದೇ ಪ್ರಾಬ್ಲಮ್. ರಸ್ತೆ ಮಾಡ್ತಾ ಇದ್ದಾರೆ, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ. ಬಟ್ ಆದ್ರೂ ಸಹಿತ 4 ಸಾರಿ ಗೆದ್ದು ಬಂದಿದಾರಲ್ಲ ಸರ್, 4 ಸಾರಿ ಗೆದ್ದು ಬಂದ್ರು ಸಹಿತ ಇದು ನಮ್ಮ ಏರಿಯಾ ಹಂಗಿದೆ, ನಿಂತರೂ BJP ಬೇರೆ ಇಲ್ಲಿ ಏನಿಲ್ಲ, ಆ ಪಕ್ಷದ ಮೇಲೆ ಗೆಲ್ತಾರೆ ಅಷ್ಟೇ. ವೈಯಕ್ತಿಕ ವರ್ಚಸ್ ಮೇಲೆ ಅದು ಏನಿಲ್ಲ ಇಲ್ಲಿ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನಿಮ್ಮ ಶಾಸಕರಿಗೆ? ಏನು ಒಂದು 5 ಕೊಡ್ಬೋದು. ಈಗ ಲಾಸ್ಟ್ 20 months ಇಂದ ಸರ್ ಮತ್ತೊಂದು ಸರಿ 4ನೇ ಸಾರಿ ಗೆದ್ದು ಬಂದ ಮೇಲೆ ಎಷ್ಟು ಸರಿ ಸಿಕ್ಕಿದ್ದಾರೆ ಶಾಸಕರು? ನೋಡೇ ಇಲ್ಲ, ನಾವು ನೋಡೇ ಇಲ್ಲ ಒಂದ್ಸಲ. ಹೋಗಿ ಕಾರ್ಪೊರೇಟರ್ ಅಂತೂ ಮೊದಲೇ ಇಲ್ಲ, MLA ಅಂತೂ ನೋಡಲೇ ಇಲ್ಲ. ಓಕೆ ಓಕೆ, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ಸರ್ ಮಾರ್ಕ್ಸ್ ಅವರಿಗೆ? 5. ಆ ಥರ ನೋಡ್ಲಿಕ್ಕೆ ಏನು ಡೆವಲಪ್ಮೆಂಟ್ ಅಲ್ಲಿ ಎಕ್ಸಿಸ್ಟಿಂಗ್ ಇದ್ದಿದ್ದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ತಿದ್ದಾರೆ ಅಷ್ಟೇ. ಬಟ್ ಆ ಥರ ಏನು, ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಕಾರ್ಪೊರೇಟರ್ MLA ಇವರು ಸತ್ಯ ಅಂತಿದ್ರು, ಈ ವಾಸ್ ಎ ಮೇಯರ್. ಅವರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ ಹೊರತು ಅವರೆಲ್ಲ ಬರ್ತಾರೆ ಇಲ್ಲೆಲ್ಲ ಮಾತಾಡ್ತಾರೆ ಅಷ್ಟೇ. ಆ ಥರ ಬಿಟ್ಟರೆ ಇನ್ನೇನು ಆ ಥರ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಈಗ ಅಲ್ಲಿ ವೈಟ್ ಟಾಪಿಂಗ್ ಆಗ್ತಿದೆ, ಬಟ್ ಅದು NR ಕಾಲೋನಿ ತುಂಬ ತೊಂದರೆ, ಬಿಕಾಸ್ ಬಸ್ಸಸ್ ಇಲ್ಲ, ತುಂಬ ಸೀನಿಯರ್ ಸಿಟಿಸನ್ಸ್. ಸೊ ಎಲ್ಲರೂ ಇವಾಗ KR ರೋಡ್ ಆ ಕಡೆ ಹೋಗ್ತಿದ್ದಾರೆ ಬಸ್ಸಸ್ಗೆ. ಸೊ ದಟ್ಸ್ ಅ ಮೇಜರ್. ಇದು ಹೇಗಿದೆ ಸರ್ ನೀವು ನೋಡಿರೋ ಬಸವನಗುಡಿಗೂ ಈಗಿನ ಬಸವನಗುಡಿಗೂ ಏನು ಡಿಫ್ರೆನ್ಸ್ ಇದೆ? ಬಸವನೇ ಇಲ್ಲ ಸರ್, ಬರೀ ಗುಡಿ ಇದೆ ಅಷ್ಟೇ ಅಷ್ಟೇ. ಆ ಲೈಫ್ ಇಲ್ಲ ಸರ್. ಬಸವ ಇಲ್ಲ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಸರ್, ಪ್ರಾಣಿ ಅದು, ಅದಕ್ಕೆ ಜೀವ ಇದೆ. ನಾವು ಮನುಷ್ಯರು, ಅದು ಪ್ರಾಣಿ ಅಷ್ಟೇ. ಡಿಫ್ರೆನ್ಸ್ ಏನಿಲ್ಲ ಸರ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ವಿಧಾನಸೌಧ ಮೆಟ್ಲ ಹತ್ರ ನಾನು ಕೂತ್ಕೋತಿದ್ದ, ದೊಡ್ಡ 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 ಮಹನೀಯರುಗಳು ಬಂದು ಮಾತಾಡ್ತಾ ಇದ್ರು. ಇವತ್ತು ಯಾರಿಲ್ಲ, ಒಂದ್ಸತಿ ಗೆದ್ದು ಹೋಗಾದ್ಮೇಲೆ ಆಗೋ ಅಷ್ಟೇ. ದಟ್ ಇಸ್ ನಾಟ್ ಡೆಮೋಕ್ರಸಿ. ಅದು ಸ್ಟ್ರಕ್ಚರಲ್ಲಿ ಚೇಂಜ್ ಆಗ್ಬೇಕು ಸರ್. ಒಬ್ಬ MLA ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಅನುಭವ ಏನು ಹೇಳಬೇಕು ಅಂತ ಹೇಳಿದ್ರೆ, ಅಸೆಂಬ್ಲಿ ಆಗಲಿ ಎಲ್ಲೇ ಆಗಲಿ, ಎರಡೂ ಪಾರ್ಟಿಯವ್ರು ಕೂತ್ಕೊಂಡು ಜನಕ್ಕೆ ಏನು ಬೇಕೋ ಅದನ್ನು ತೀರ್ಮಾನ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಸರ್. ಕಚ್ಚಾಡೋ ಜಾಗ ಅದಲ್ಲ. ಓಕೆ, ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಪಾರ್ಕಲ್ಲಿ ನಾಯಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಮಕ್ಕಳನ್ನ ಕರ್ಕೊಂಬರಕ್ ಭಯ ಆಗುತ್ತೆ. ಅಂದ್ರೆ ಫುಡ್ ಬಂದು ಫೀಡ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ, ಬಟ್ ಅದನ್ನ ಸ್ಟಾಪ್ ಮಾಡ್ಬೇಕು. ಆಚೆ ಬೇಕಾದ್ರೆ ಫೀಡ್ ಮಾಡ್ಲಿ, ಬೇಡ ಅನ್ನಲ್ಲ. ಪಾರ್ಕ್ ಒಳಗಡೆ ಫೀಡ್ ಮಾಡೋದು ಅದು ತುಂಬಾ ಕಷ್ಟ ಆಗುತ್ತೆ, ಮಕ್ಕಳನ್ನೆಲ್ಲ ಕರ್ಕೊಂಬರೋದು. ಮತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಮತ್ತೆ ನೆಟ್ಕಳಪ್ಪ ಸರ್ಕಲ್ ರೋಡ್ ನೋಡಿದಿರಲ್ವಾ, ಆಲ್ಮೋಸ್ಟ್ 6 months ಮೇಲೆ ಆಗಿರ್ಬೇಕು ಅನ್ಸುತ್ತೆ ಸ್ಟಾರ್ಟ್ ಮಾಡಿ ಕನ್ಸ್ಟ್ರಕ್ಷನು, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ತುಂಬ ಡಸ್ಟ್ ಅಂದರೆ ಡಸ್ಟ್ ಆಗಿಬಿಟ್ಟಿದೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗಿದೆ, ವೆಹಿಕಲ್ ಬಿಸ್ನೆಸ್ ಅವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗಿದೆ. ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ? ತುಂಬ ಕೆಟ್ಟದಾಗಿ ಡೆವಲಪ್ ಆಗ್ತಾ ಇದೆ. ವೈಡ್ ರೋಡ್ಸ್ ಎಲ್ಲ ಸ್ಮಾಲ್ ಆಗ್ತಾ ಇದೆ. ಫುಟ್ಪಾತ್ ಕ್ಲೀನ್ ಮಾಡೋರಿಲ್ಲ. ಫುಟ್ಪಾತು ಇನ್ನೂ ಫುಡ್ ಸ್ಟ್ರೀಟ್ ಮಾಡಿಬಿಟ್ಟಿದ್ದಾರೆ ಬಸವನಗುಡಿ, ಗಾಂಧಿ ಬಜಾರ್ ಪೂರ್ತಿ. ಗಾಂಧಿ ಬಜಾರ್ ಇದ್ದಿದ್ದು ವ್ಯಾಪಾರ ಮಾಡೋದಕ್ಕೆ, ಫುಡ್ ಸ್ಟ್ರೀಟ್ ಮಾಡಿದ್ರೆ ಹೇಗೆ? ಅವ್ರಿಗೂ ಮಾಡಲಿ, ಬಟ್ ಇಷ್ಟು ಕೋಟಿಗಟ್ಟಲೆ 36 ಕೋಟಿ 26 ಕೋಟಿ ಖರ್ಚು ಮಾಡಿಬಿಟ್ಟು ಫುಡ್ ಸ್ಟ್ರೀಟಿಗೆ ಅಲೋ ಮಾಡಿದ್ರೆ ಏನು ಉಪಯೋಗ? ಬಸವನಗುಡಿ ಯಾವ ರೀತಿ ಡೆವಲಪ್ ಆಗ್ತಿದೆ? ಪರವಾಗಿಲ್ಲ, ಚೆನ್ನಾಗಿದೆ, ಆರಾಮಾಗಿದೆ. ಸ್ವಲ್ಪ ಇದು ರೋಡ್ ಆಗ್ತಾ ಇದೆಯಲ್ಲ, ಅದನ್ನ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟು ಏನ್ ಡೆವಲಪ್ ಆಗ್ಬೇಕು ಅನ್ಸುತ್ತೆ ಈಗ? ಪಾರ್ಕು, ಗ್ರೌಂಡ್ ಎಲ್ಲಾನು ಚೆನ್ನಾಗಿದೆ, ಈ ಕಡೆ ಎಲ್ಲ ಆರಾಮಾಗಿದೆ, ಏನು ತೊಂದರೆ ಇಲ್ಲ. ಬಸವನಗುಡಿ ಕ್ಷೇತ್ರಕ್ಕೆ ತುಂಬಾ ಹೆಸರಿದೆ. ಆ ಕ್ಷೇತ್ರ ಅನ್ನೋದೇ ಒಂದು ವಿಶೇಷ. ಬಸವನಗುಡಿ ಕ್ಷೇತ್ರ ಅನ್ನೋದೇ ಒಂದು ವಿಶೇಷ. ಡೆವಲಪ್ ತುಂಬಾ ಚೆನ್ನಾಗೇ ಮಾಡಿದ್ದಾರೆ. ನನ್ನ ಕಂಡಂಗೆ ಒಳ್ಳೆಯದು ಮಾಡಿದ್ದಾರೆ. ಇವಾಗ ಒಂದೊಂದ್ಸಲ ಏನೇನೋ ಆಗ್ಬೋದು, ಅದೆಲ್ಲ ಹೇಳಕ್ ಆಗೋದಿಲ್ಲ ಅಂದ್ರೆ ಮಾಡಿದ್ದಾರೆ. ರವಿ ಸುಬ್ರಹ್ಮಣ್ಯ ಅವರು ಕ್ಷೇತ್ರವನ್ನು ಒಳ್ಳೆ ಮಾಡಿದ್ದಾರೆ. ಬಸವನಗುಡಿ ಆಕ್ಚುಲಿ ಮುಂಚೆಯಿಂದನೂ ಡೆವಲಪ್ ಆಗ್ಬಿಟ್ಟಿದೆ ಸರ್. ಇವಾಗ ಸ್ಯಾಚುರೇಷನ್ ರೀಚ್ ಆಗಿದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿದೆ. ಡೆವಲಪ್ಮೆಂಟ್ ಆಗಿ ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ. ಸೊ ಡೆವಲಪ್ಮೆಂಟ್ ಬಗ್ಗೆ ಏನು ಮಾತಿಲ್ಲ. ಬಸವನಗುಡಿ ಯಾವಾಗಲೂ ಡೆವಲಪ್ ಆಗ್ಬಿಟ್ಟಿದೆ. ಬಟ್ ಇಲ್ಲಿಂದ ರಸ್ತೆಗಳು ಹೇಗಿದೆ ಸರ್? ಇಡೀ ಕ್ಷೇತ್ರದ ರಸ್ತೆಗಳು ನೋಡ್ತಾ ಹೋದ್ರೆ ನೀವು, ಆ ರಸ್ತೆಗಳು ಆಕ್ಚುಲಿ ಬೇರೆ ಏರಿಯಾಗಳು ಕಂಪೇರ್ ಮಾಡಿದ್ರೆ ನಮ್ಮ ರಸ್ತೆಗಳು ಬ್ರಾಡ್ ಆಗೇ ಇದೆ.
ಇವಾಗ ಒಂದು ಲಾಸ್ಟ್ ಒಂದು 2-3 ಇಯರ್ಸಿಂದ ನಮ್ಮ NR ಕಾಲೋನಿಯಲ್ಲಿ ರೋಡ್ಗಳು ಹಾಳು ಮಾಡಿಬಿಟ್ಟಿದ್ದಾರೆ. ಅದೇನೋ VWSS ಡೆವಲಪ್ಮೆಂಟ್ ಅಂತ. ಅದು ಬಿಟ್ಟರೆ ರಸ್ತೆಗಳೆಲ್ಲ ಚೆನ್ನಾಗೇ ಇದೆ ನಮ್ಮ ಏರಿಯಾದಲ್ಲಿ. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ ಶಾಸಕರಿಗೆ? ಶಾಸಕರು ನಾನು 8 ಕೊಡ್ತೇನೆ ಸರ್. 8 ಕೊಡ್ತಾರೆ. ಹೇಗೆ ಅನ್ಸುತ್ತೆ ಮೇಡಮ್ ಈ ಬಸವನಗುಡಿ ನೋಡಿದ ತಕ್ಷಣ, ಅಥವಾ ಏನು ನೆನಪಿದೆ ನಿಮ್ಗೆ ಇಲ್ಲಿ? ಹೋಮ್ ಅಂತ ಬಾಕಿ ಎಲ್ಲ ಬೆಂಗಳೂರಿಗೆ ಬಸವನಗುಡಿ ನಮ್ಗೆ ಯಾರು ಓಲ್ಡ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್. ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದುವರೆಗೂ ನಾವು ನೋಡೇ ಇಲ್ಲ. ಅವ್ರ ಮುಖವೇ ನೋಡಿಲ್ಲ ನಾವು. ಅವ್ರು ಒಂದ್ಸಲ ಬಂದು ಅವ್ರು ಮಾತಾಡ್ಸಿಲ್ಲ ಯಾರಿಗೂ. ಅಂದರೆ ಈ ಪರ್ಟಿಕ್ಯುಲರ್ ಪಾರ್ಕು ಇಲ್ಲಿ ಒಬ್ಬರು ಅವ್ರ ಮೇಯರು ಆಗಿದೆ, ಸತ್ಯ ಅವರು ವೆರಿ ನೈಸ್ ಪರ್ಸನ್, ವೆರಿ ಡೆಡಿಕೇಟೆಡ್ ಪರ್ಸನ್. ಅವರು ಮಾಡಿರೋದನ್ನು ನಾವು ನೋಡಿದ್ವಿ. ಈ ಪಾರ್ಕ್ ಅಂಡ್ ಡೆವಲಪ್ಮೆಂಟ್ ಮೂಲ ಕಾರಣ ಅವರು ತಗೊಂಡ್ರು ಪರ್ಸನಲ್ ಇಂಟ್ರೆಸ್ಟ್. ಓಕೆ, ಇಲ್ಲಿರುವಂತಹ MLA ಬಗ್ಗೆ ಏನು ಹೇಳ್ತೀರಾ? MLA ಬಗ್ಗೆ ನಾನು ಹೇಳಿದೆ, ಅವ್ರ ಮುಖವೇ ನೋಡಿಲ್ಲ ನಾವು ಅಂತ. ಅವ್ರ ಹೆಸರು ಗೊತ್ತು ನನಗೆ, ರವಿ ಸುಬ್ರಹ್ಮಣ್ಯ ಅಂತಾನೆ. ರವಿ ಸುಬ್ರಹ್ಮಣ್ಯ ಯಾರು ಅವ್ರು ಈ ಸರಿ ಅಲ್ಲ, ಹಿಂದಿನ ಸರಿನೂ ಅವರೇ ಇದ್ರು. ಅವ್ರ ಮುಖನ ಇದುವರೆಗೂ ನೋಡಿಲ್ಲ. ಓಟ್ ಇನ್ನೇನು. ಆಮೇಲೆ ಆ ಓಟ್ ಎಲ್ಲ ಪ್ರಚಾರ ನಡೆದೋಗುತ್ತೆ. ಅದರಲ್ಲೂ ನನಗೆ ಓಟ್ ಕೊಡಿ ಅಂತ ಅವ್ರು ಬಂದೂ ಇಲ್ಲ, ಅದು ಬಂದಿಲ್ಲ. ಅವರು ಅವರೇ ಪಾಯಿಂಟ್ ಆಗ್ತಾರೆ, ಅವರೇ ಕ್ಯಾಂಡಿಡೇಟ್ ಆಗ್ತಾರೆ, ಅವರೇ ಗೆಲ್ತಾರೆ. ಅದು ಗೆಲ್ಲೋಕ್ಕೆ ಕಾರಣ ಒಂದು ಪಾರ್ಟಿ ಸಪೋರ್ಟ್. ತುಂಬಾ ಮರಿಗಳಾಗ್ತಾ ಇದೆ. ಅಂದ್ರೆ ಆ ಮರಿ ನೋಡಿದ್ರೆ ನಮ್ಗೊಂಥರ ಕಳ್ ಚುರ್ಕಂದಂಗ. ನಾವು ಆ ಮರಿಗಳನ್ನ ಒಂಚೂರು ಬೆಳೆಸೋಕ್ಕೋಸ್ಕರ ಅನ್ನ ತಂದಾಕ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅವ್ರು BBMP ಅವ್ರು ತಪ್ಪು, ಅವ್ರು ಮಾಡ್ಬೇಕಂತ. ತುಂಬ ಅಟ್ಟಾಡ್ಸುತ್ತಪ್ಪ. ಹೋಗಿ ಹಿಡೀರಿ ಅಂದ್ರೆ ಹಿಡಿಯಲ್ಲ. ಎಲ್ಲೆಲ್ಲೋ ನಿಂತ್ಕೋತಾರೆ, ಬಂಡೆ ಸಂದಿ ನಿಂತಿದ್ದು ಹೋಗ್ತಾರೆ. ಕೈನ ಕಚ್ಚಕ್ ಬರುತ್ತೆ. ಕೈ ಹಿಂಗೆ ಹಿಡ್ಕೊಂಡು ವಾಕ್ ಮಾಡ್ಬೇಕು ನಾವು. ಇವಾಗ ಮನೆ ಕೆಲಸ ಮುಗಿಸಿ ಇವಾಗ ವಾಕ್ ಬರ್ತೀವಿ, ಕೈ ಹಿಂಗೆ ಎತ್ತಿಡ್ಕೊಂಡು ಇಲ್ಲ ಹಿಂಗೆ ಮುಚ್ಕೊಂಡು ಹೋಗ್ಬೇಕು. ಯಾರು ಕೇರೆ ಮಾಡಲ್ಲ. ಬಂದು ಮರ ಬಿದ್ರೇನೆ ವಾರ ಆದ್ರೂ ಎತ್ತಲ್ಲ. ಮತ್ತೆ ಇದನ್ನೆಲ್ಲಿ ಕ್ಲೀನ್ ಮಾಡ್ತಾರೆ ನಾಯಿನ. ತುಂಬಾ ಸರ್ ಯಾರು ಕೇಳೋರಿಲ್ಲ. ಅದು ಎಲೆಕ್ಷನ್ ಕೇಳಕ್ ಬರಲ್ಲ. ಓಟ್ನೇನೆ ಆಯ್ತಾ. ರವಿ ಸುಬ್ರಹ್ಮಣ್ಯ ಸರ್ ಒಂದ್ ದಿವ್ಸ ಮನೆ ಬಾಗಿಲು ಬಂದು ಓಟ್ ಕೇಳಲ್ಲ. ಏನ್ ಡೆವಲಪ್ ಮಾಡವ್ರೆ ನೋಡ್ರಿ. ಹಂಗೆ ಒಳಗಡೆ ನೋಡೋಗ್ರಿ, ಮರ ಎಲ್ಲ ದಿಮ್ಮಿ ಹಾವುಗಳು ಓಡಾಡಕ್ಕಾಗಲ್ಲ. ತುಂಬಾ ಹಾವುಗಳಿದೆ. ಔಟ್ ಆಫ್ 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಶಾಸಕರಿಗೆ? ನಾನು ಕೊಡೋದೇ ಇಲ್ಲ ಸರ್. ನಂಗೆ ಕೊಡಲ್ಲ. ಬರ್ಲಿ ಬೇಕಾದ್ರೆ ಕೇಳಿ, ನಾನು ಹೇಳ್ತೀನಿ ಉತ್ತರನ. ಎಲ್ಲಿಂದ ಎಲ್ಲಿ ತೋರಿಸ್ತೇವೆ ಡೆವಲಪ್. ಎಲೆಕ್ಷನ್ಗೆ ಅವ್ರು ಓಟಿಗೆ ಕೇಳಕ್ ಬರಲ್ಲ, ಆಗ್ತಾರೆ ಅನ್ನೋದೊಂದು ಇದಿದೆ, ನಂಬಿಕೆ ಇದೆಯಲ್ಲ. ಬರಲ್ಲ ರವಿ ಸುಬ್ರಹ್ಮಣ್ಯ ಸರ್, ಬರಲ್ಲ. ಯಾವ್ದು ನಾವು ಮಾಡ್ಲಿಕ್ಕಿಲ್ಲ. ಜಸ್ಟ್ ನಾವು ಕುತ್ಕೊಂಡು ಹೊರಟಾಡ್ಕೊಂಡು ಹೋಗ್ತೀವಿ ಅಷ್ಟೇನೆ. ನೀವು ನೋಡ್ಕೊಂಬನ್ನಿ, 1 or 2 ಅಷ್ಟೇ. ಇನ್ನೆಲ್ಲಾನು ಹೋಗಿದೆ ಸರ್, ಯಾವ್ದು ಇಲ್ಲ. ಲಾಸ್ಟ್ ಇಯರ್ 1.5 year ಬ್ಯಾಕ್ ಓಪನ್ ಆಯ್ತು. ತೇಜಸ್ವಿ ಸೂರ್ಯ ಅವ್ರು ಬಂದೆಲ್ಲ ಓಪನ್ ಮಾಡಿದ್ರು. ಒಂದ್ ಎಕ್ವಿಪ್ಮೆಂಟ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ ನಾವು. ಯಾವ್ದು ಚೆನ್ನಾಗಿಲ್ಲ, ಎಲ್ಲ ಹೋಗಿದೆ. ಓಕೆ, ನೀವು ರವಿ ಸುಬ್ರಹ್ಮಣ್ಯ ನೀವು ನೋಡಿದ್ರೆ, ಅವರಿಬ್ರಂತೂ ನೋಡಿಲ್ವಂತೆ. ನೀವು ನೋಡಿದ್ರೆ? ನಾನಂತೂ ನೋಡಿಲ್ಲ ಸರ್, ನಾನೇ ನೋಡಿಲ್ಲ ಇಲ್ಲಿವರೆಗೂ. ಅವ್ರು ಹೆಂಗವ್ರೆ ಅಂತ ನನ್ಗೆ ಗೊತ್ತಿಲ್ಲ. ನಮ್ಮ ಓಟು ಅವ್ರಿಗೆ ಹಾಕೋದು, ನಮ್ದು ಹನುಮನ್ ನಗರ ಓಟ್ ಇರೋದು, ನಾನು ಅವ್ರಿಗೆ ಹಾಕೋದು. ಆದ್ರೆ ಬಂದು ನೋಡಿಲ್ಲ. ನಾನು ಅವ್ರು ನೋಡಿಲ್ಲ, ಅವ್ರು ನಮಗ್ ನೋಡಿಲ್ಲ ಅಷ್ಟೇ. ನಾನೀಗ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನಾಗಸಂದ್ರ ವಾರ್ಡ್ನಲ್ಲಿದ್ದೇನೆ. ಈ ನಾಗಸಂದ್ರ ವಾರ್ಡ್ನಲ್ಲಿ ಜನರು ಏನ್ ಹೇಳ್ತಾರೆ, ರವಿ ಸುಬ್ರಹ್ಮಣ್ಯ ಬಗ್ಗೆ ಅಭಿಪ್ರಾಯಗಳೇನಿದಾವೆ, ಮತ್ತೆ ಕಳೆದ 4 ಬಾರಿ ಶಾಸಕರಾಗಿ ಆಯ್ಕೆ ಆದರೂ ಸಹಿತ ಕೆಲವೊಂದು ಭಾಗಗಳಲ್ಲಿ ಅವರ ಬಗ್ಗೆ ಇರುವಂತಹ ದೊಡ್ಡ ಪ್ರಶ್ನೆ ಅವ್ರ ಕೈಗೆ ಸಿಗೋದಿಲ್ಲ ಅಂತ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಈ ಒಂದು ಸರ್ಕಲ್ ನಲ್ಲಿ ಜನರನ್ನ ಮಾತನಾಡ್ಸೋಣ, ಅವ್ರೇನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ಕ್ಷೇತ್ರ ಹೆಂಗೆ ಡೆವಲಪ್ ಆಗಿದೆ ಸರ್ ನೀವು ನೋಡೋ ಪ್ರಕಾರ? ಏರಿಯಾ ಚೆನ್ನಾಗಿದೆ ಸರ್. ಏರಿಯಾನು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಇದ್ದಾಗಿಂದನೂ ಚೆನ್ನಾಗಿದೆ. ನಾವು ಕಂಡಾಗಿಂದ ಬಿಜೆಪಿನೇ ಬರ್ತಿರೋದಿಲ್ಲ. ಚೆನ್ನಾಗಿ ಕೆಲಸಗಳು ಚೆನ್ನಾಗಿ ನಡೀತದೆ. ಕ್ಲೀನಾಗಿ ಇಟ್ಕೊತಾ ಇದ್ದಾರೆ. ಬಸವನಗುಡಿ ಕ್ಷೇತ್ರ ಚೆನ್ನಾಗಿದೆ. ಓಕೆ, 10 ಮಾರ್ಕ್ಸಿಗೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಕೆಲಸ ಮಾಡೋದಕ್ಕೆ? ಕೆಲಸಕ್ಕೆ 10 ಕೊಡ್ತೀವಿ. 18 ವರ್ಷದಿಂದ ವ್ಯಾಪಾರನೇ ಮಾಡ್ತಾ ಇರೋದು. ಬಟ್ ಯಾವತ್ತೂ ನೋಡಿಲ್ಲ. ಗೆದ್ದಾಗ ಬರ್ತಾರೆ, ರವಿ ಸುಬ್ರಹ್ಮಣ್ಯ ನೋಡ್ತೀವಿ, ಕೆಲಸ ಮಾಡ್ತಾ ನೀಟಾಗಿ ಮಾಡ್ಕೊ ಇರ್ತಾರೆ. ಅವ್ರ ಪಡಾಗುತ್ತೆ, ಏನ್ ಸಮಸ್ಯೆ ಏನಿಲ್ಲ ಇಲ್ಲಿ. ಮತ್ತೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಏನಿದೆ ಬ್ರದರ್? ಇಲ್ಲಿ ಪ್ರಾಬ್ಲಮ್ ಅಂತಂದ್ರೆ ಪ್ರಾಬ್ಲಮ್ ಇಲ್ವಲ್ಲ, ಕೇಳಕ್ಕೆ ಅವ್ರ ತಕ ಹೋಗಿ. ಪ್ರಾಬ್ಲಮ್ ಇದ್ರೆ ತಾನೇ ಅವ್ರ ತಕ ಹೋದಿ. ಆಲ್ಮೋಸ್ಟ್ 90% ಆಗಿದೆ ಸರ್. ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಏರಿಯಾ ಏನು ತೊಂದರೆ ಇಲ್ಲ. ಏನು ಸಮಸ್ಯೆ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಒಂದು ನಾರ್ಮಲಿ ಒಂಚೂರು ಕಸದ ಸಮಸ್ಯೆ ಇದೆ, ಅದು ಎಲ್ಲ ಕಡೆ ಇದೆ ಬಿಡಿ. ಅದು ಬಿಟ್ಟರೆ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಎಲ್ಲಿ ಸರ್ ನೀವು ಬಸವನಗುಡಿ ಅವರ? ಹೌದೌದು, ಚಾಮರಾಜಪೇಟೆ ಬುಲ್ ಟೆಂಪಲ್ ರೋಡ್. ಬುಲ್ ಟೆಂಪಲ್ ರೋಡ್. ಹಂಗಿದ್ರೆ ಫುಲ್ ಮೂಲ ಬಸವನಗುಡಿಗರ ಆದ್ರಿ ಬಿಟ್ರಿ ನೀವು. ಓಕೆ, ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ?
ಅದೇ ಮನೇಲಿ 110 ವರ್ಷದಿಂದ. ಓ, ತಂದೆ ಹಾ, ಕಾಲದಿಂದ, ಅಜ್ಜನ ಮುತ್ತಾತ, ಕಾಲದಿಂದ. ಹಾ. ಓಕೆ ಸರ್, ಹಾಗಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಬಸವನಗುಡಿ ಈ ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ? ಹಿಂದೆ ತುಂಬಾ ಗಿಡ ಮರ ಎಲ್ಲ ಚೆನ್ನಾಗಿತ್ತು. ಇವಾಗ ಬರೀ ಅಪಾರ್ಟ್ಮೆಂಟ್ಸ್ ಫ್ಲಾಟ್ಸ್ ನೋಡ್ತಾ ಇದೀವಿ. ಐ ಥಿಂಕ್ ವಿ ಹ್ಯಾವ್ ಲಾಸ್ಟ್ ಅಬೌಟ್ 50% ಆಫ್ ದ ಗ್ರೀನರಿ. ನಾವು ಮುಂಚೆ ಎಲ್ಲ ಸ್ಕೂಲ್ ಬಿಟ್ಟಾಗ ಮಧ್ಯಾಹ್ನ ಹೊತ್ತು ರೋಡಲ್ಲಿ ಆಡ್ಕೊಂಡ್ ಬರ್ತಾ ಇದ್ವಿ, ಓದಿದ್ ಮಹಿಳಾ ಸೇವಾ ಸಮಾಜ ಮನೆಗೆ ಬರೋವಾಗ. ಬಟ್ ಇವಾಗ ಮಧ್ಯರಾತ್ರಿನೂ ಮೋಸ್ಟ್ಲಿ ಆಡೋಕ್ಕಾಗಲ್ಲ ಅನ್ಸುತ್ತೆ ಮಕ್ಕಳು. ಸೊ ಆ ಥರ ಪರಿಸ್ಥಿತಿಲಿ ಇದ್ದೀವಿ. ಓಕೆ ಸರ್, ಈಗ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಲಾಸ್ಟ್ 20 months ಇಂದ ಯಾವ ರೀತಿ ಡೆವಲಪ್ ಆಗ್ತಿದೆ ನೀವು ನೋಡೋ ಪ್ರಕಾರ? ನನ್ನ ಪ್ರಕಾರ ಏನು ಡಿಫ್ರೆನ್ಸ್ ಇಲ್ಲ. ಒಂದೆರಡು ರೋಡ್, ಕಾಂಕ್ರೀಟ್ ರೋಡ್ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಮಾಡಿಲ್ಲ. ಇಲ್ಲಿರುವಂತಹ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಎಷ್ಟು ಸರಿ ಸಿಕ್ಕಿದ್ದಾರೆ, ಎಷ್ಟು ಸರಿ ಜನರಿಗೆ ರೀಚ್ ಆಗ್ತಾರೆ, ಅಥವಾ ಜನರ ಜೊತೆ ಇಂಟ್ರಾಕ್ಷನ್ ಅಲ್ಲಿ ಇದ್ದಾರೆ ಅವರು? ನಾನಂತೂ ನೋಡಿಲ್ಲ. ನಾನಂತೂ ಅವ್ರನ್ನ ನೋಡಿಲ್ಲ. ಸೊ ಗೊತ್ತಿಲ್ಲ ಎಲ್ಲಿ ಮೀಟ್ ಮಾಡ್ತಾರೆ, ಎಷ್ಟು ಜನನ ಮೀಟ್ ಮಾಡ್ತಾರೆ, ಏನು ಮಾಡ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ಎಲೆಕ್ಷನ್ ಅಲ್ಲಿ ವೋಟ್ ಕೇಳಕ್ ಬಂದಿದ್ದೆ ಲಾಸ್ಟ್? ಅವರೇ ಅಂತಲ್ಲ, ಎಲ್ಲ ಪಾರ್ಟಿಗಳು ಅಷ್ಟೇ. ರವಿ ಸುಬ್ರಹ್ಮಣ್ಯಂ ಅಂತಲ್ಲ, ಎಲ್ಲ ಪಾರ್ಟಿಯವರು ಅಷ್ಟೇ. ವೋಟ್ ಇದು ಅವ್ರು ಬರ್ತಾ ಇದ್ದಾರೆ, ಲಾಲ್ಬಾಗ್ ಬರ್ತಾ ಇದೆ, ಬಸವನಗುಡಿಲಿ ಇದ್ದಾರೆ ಅಂದ್ರೆ ಎಲೆಕ್ಷನ್ ಟೈಮ್ ಬಂತು ಅಂತ. ಇಲ್ಲ, ಅದಾದ್ಮೇಲೆ ಅಷ್ಟೇ. ಅದು ಏನ್ ಬಿಸಿ ಆಗ್ತಾರೋ, ಎಲ್ಲಿ ಬಿಸಿ ಆಗ್ತಾರೋ ಅವ್ರಿಗೆ ಗೊತ್ತು. ಔಟ್ ಆಫ್ 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಅವ್ರ ಕೆಲಸಕ್ಕೆ? ಐ ಕ್ಯಾನ್ ಸೇ 5 to 6. ಮುಂಚೆ ಗಾಂಧಿ ಬಜಾರ್ ಅಂದ್ರೆ ಸಾಕು, ಫುಲ್ ವ್ಯಾಪಾರ ವಹಿವಾಟು ಭಾರಿ ದೊಡ್ಡದು ಇತ್ತು. ಈಗ ಇಲ್ಲೂ ಜನನೇ ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ. ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ಆ ಕಡೆ ಈ ಕಡೆ ಒಂದು ಗಾಡಿ ಬಂದ್ರೆ ಜಾಗ ಇಲ್ಲ. ಏನ್ ಮಾಡೋದು? ವಿಷಯ ಕೇಳೋದು MLA ಆಗಿ ನಮ್ಮ ಸರ್ಕಾರಕ್ಕಾಗಿ ಸ್ವಲ್ಪ ಸಹಕರಿಸಿ ಬಿಡ್ಬಾರ್ದವ್ರಿಗೆ. ಇನ್ನು ಬಿಸ್ನೆಸ್ ಕಮ್ಮಿ ಆಗ್ಬಿಟ್ಟಿದೆ, ಯಾರಿಗೂ ಬಿಸ್ತಿಲ್ಲ ಸರ್ ವ್ಯಾಪಾರ. ಮೊದಲೆಲ್ಲ ಚೆನ್ನಾಗಿತ್ತು. ಮೊದಲು ಲಾಕ್ಡೌನ್ ಒದ್ದಾಡೋದು, ಈ ರೋಡ್ ಕಾಂಟ್ರಾಕ್ಟ್ ಮಾಡಿದ್ದು 1-2 ವರ್ಷ ಒದ್ದಾಡಿದ್ವಿ. ಆಮೇಲೆ ಫುಟ್ಬಾಲ್ ವ್ಯಾಪಾರ ಹೂವು ಮಾಡೋದು. ಈಗ ಅನಿಬೇರು ಬಿದ್ದೋಗ್ಬಿಟ್ಟಿದೆ, ಮೊದಲು ವ್ಯಾಪಾರ ಇಲ್ಲ ಬಸ್. ಇಲ್ಲಿ ಬಂದು ನಾನು 15 ವರ್ಷ ಆಯ್ತು. 15 ವರ್ಷ ಆಯ್ತು. 15 ವರ್ಷ ಆಯ್ತು. ಇಲ್ಲಿನ MLA ಯಾರು ಗೊತ್ತಾ? ಹೌದು, ರವಿ ಸುಬ್ರಹ್ಮಣ್ಯ. ರವಿ ಸುಬ್ರಹ್ಮಣ್ಯ ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಯಾರು? ರವಿ ಸುಬ್ರಹ್ಮಣ್ಯ ಶಾಸಕರಾಗಿದ್ದಾರೆ, ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ. ಇಲ್ಲಿ ಕೆಲಸ ಡೆವಲಪ್ಮೆಂಟ್ ಹೆಂಗ್ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಿದ್ದಾರೆ. ಯಾವಾಗಾರ ಬಂದಿದ್ರ ಇಲ್ಲಿಗೆ? ಬಂದಿದ್ದಾರೆ. ಮಧುರಮ್ಮ ದೇವಸ್ಥಾನ ಹತ್ರಕ್ಕೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಬಂದಿದ್ದಾರೆ. ಒಳ್ಳೆ ವ್ಯಕ್ತಿ, ಅದೇನಿಲ್ಲ. ಲಾಸ್ಟ್ 20 ತಿಂಗಳಲ್ಲಿ ಸರಿ ಬಂದಿದ್ದಾರೆ ಸರ್. ಒಂದು 4 ಸರಿ ಮೇಲೆ ಬಂದಿದ್ದಾರೆ. ಏನ್ ಕೆಲಸಗಳು ಆಗ್ತಿದಾವೆ ಇಲ್ಲಿ? ಅದೇ ಇವಾಗ ನೀರಿನ ಪೈಪ್ ಹಾಕ್ತಾ ಇದ್ದಾರೆ. ಸ್ಯಾನಿಟರಿ ಏನು ಪ್ರಾಬ್ಲಮ್ ಇಲ್ಲ, ನೀರಿನ ಸ್ವಲ್ಪ ಪ್ರಾಬ್ಲಮ್. ನೀರಿಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅದು ಸಾಲ್ವ್ ಮಾಡಿ ಸುಮಾರು ಸಾರಿ ಹೇಳ್ತಾ ಇದ್ದೀವಿ ವರ್ಷಾಂಗಟ್ಲೆಯಿಂದ. ಅದ್ರ ನೀರಿನ ಮಾತ್ರ ಸಾಲ್ವ್ ಆಗಲಿಲ್ಲ. ಎಲೆಕ್ಟ್ರಿದು ಏನು ಪರವಾಗಿಲ್ಲ, ಅದ್ರ ಬಗ್ಗೆನೇ ಇದ್ದಿಲ್ಲ. ನೀರಿನ ಮಾತ್ರ ತುಂಬ ಪ್ರಾಬ್ಲಮ್ ಏರಿಯಾದಲ್ಲಿ. ಅದೊಂದು ಆಗ್ಬಿಟ್ರೆ ನಮ್ಮ ಏರಿಯಾ ಅಂತ ಇನ್ನೊಂದಿಲ್ಲ. 10ಕ್ಕೆ ಎಷ್ಟು ಕೊಡ್ತೀರಾ? 10ಕ್ಕೆ 8ರಿಂದ 9 ಕೊಡ್ಬೋದು. 8 9 ಕೊಡ್ಬೋದು. ಯಾಕೆಂದರೆ ಅವರು ಸ್ಪಂದಿಸ್ತಾರೆ. ಅವ್ರ ಬಗ್ಗೆ ನಾವು ಹೇಳ್ತಾರೆ. ಸದ್ಯ ನಾನೀಗ ಶ್ರೀನಗರ ಬಸ್ ಸ್ಟಾಪ್, ಶ್ರೀನಗರ ವಾರ್ಡಿಗೆ ಬಂದಿದ್ದೇನೆ. ಇಲ್ಲಿರುವಂತಹ ಜನರು ಏನು ಹೇಳ್ತಾರೆ ಅಂತ ನೇರವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ಸೋಣ. ಇಲ್ಲಿ ಕೆಲ ಆಟೋ ಚಾಲಕರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಇಲ್ಲಿರುವಂಥ MLA ಸರ್ ಸುಬ್ರಹ್ಮಣ್ಯ ಹೆಂಗೆ ಕೆಲಸ ಮಾಡ್ತಿದ್ದಾರೆ? ಸದ್ಯಕ್ಕೆ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಪರವಾಗಿಲ್ವಾ? ಪರವಾಗಿಲ್ಲ. ಲಾಸ್ಟ್ 20 months ಇಂದ ಲಾಸ್ಟ್ 20 months ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ರೋಡ್ ಗೀಡು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈಗ ಮತ್ತೆ ಕೆಲವು ಕಡೆ ರೋಡ್ ಎಲ್ಲ ಇದು ಮಾಡ್ತಾವ್ರೆ, ಅದು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ರವಿ ಸುಬ್ರಹ್ಮಣ್ಯ ಅವ್ರು ಸಿಗ್ತಾ ಇರ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಬರ್ತಾರೆ, ಎಲ್ಲ ಕಡೆ ಬರ್ತಾರೆ, ಪ್ರಾಬ್ಲಮ್ ಇಲ್ಲ. ಏನೋ ವಿಚಾರಿಸ್ತಾರೆ, ಏನೋ ಪ್ರಾಬ್ಲಮ್ ಇದೆ ಏನು ಅಂತ ಏರಿಯಾಗಳೆಲ್ಲ. ಏನು ಸದ್ಯಕ್ಕೆ ವಾಟರ್ ಲೈನಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರವಿ ಸುಬ್ರಹ್ಮಣ್ಯಗೆ? 10ಕ್ಕೆ ಒಂದು 70%. ಕ್ಷೇತ್ರ ಮಾಮೂಲಿ ಐತೆ, ರೋಡ್ ಒಂದು ಅಭಿವೃದ್ಧಿ ಇಲ್ಲ ಈ ಸಲ. MLA ಅವ್ರು ಯಾರೇ ಯಾವ ಮನೇಲಿ ಮನೆಗಿದ್ರು ಅವರೇ ಬರೋದು. ಅವ್ರು ಬಿಟ್ರೆ ಯಾರನ್ನೂ ಕೆಲ್ಸಕ್ಕಾಗಲ್ಲ ಈ ಬಸವನಗುಡಿ ಕ್ಷೇತ್ರದಲ್ಲಿ. ಅವರೆಲ್ಲ ಕಡೆ ಓಡಾಡ್ತಾರೆ ಮಾಮೂಲಿ. ಈ ವರ್ಷ ಅವ್ರ ಸರ್ಕಾರ ಚೇಂಜ್ ಆಗಿರೋದ್ರಿಂದ ಯಾವುದು ರೋಡ್ ಅಭಿವೃದ್ಧಿ ಇಲ್ಲ. ಸ್ವಲ್ಪ ಎಲ್ಲ ಸಿಕ್ಕಾಬಟ್ಟೆ ಗುಂಡಿ ಆಗಿದ್ದಾರೆ, ಎಲ್ಲ ಆಗಾಗಲ್ಲ ಹಂಗಾಗಿಬಿಟ್ಟವ್ರೆ ಪೈಪ್ ಲೈನ್ಗಳು. ಈಗೇನೋ ಒಂದೊಂಚೂರು ಮಾಡ್ತೀವಿ ಅಂತ ಇದು ಮಾಡೋರು ನೋಡ್ಬೇಕು. ಈ ಕ್ಷೇತ್ರ ಹೆಂಗೆ ಡೆವಲಪ್ ಆಗಿದೆ? ಚೆನ್ನಾಗಿ ಮಾಡಿದಾರಲ್ಲ, ಸುತ್ತಮುತ್ತ ನೀರು ಚೆನ್ನಾಗಿ ಬರುತ್ತೆ, ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಮೋದಿ ಚೆನ್ನಾಗಿ ಮಾಡ್ತಾರೆ, ಇವ್ ಮಾಡ್ತಾ ಇದ್ದಾರೆ ಅಷ್ಟೇ. ವ್ಯಾಪಾರ ಚೆನ್ನಾಗಿದೆ, ತೊಂದರೆ ಏನಿಲ್ಲ. 10 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 8 ಮಾರ್ಕ್. ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕಡೆ ಹೋಗಿ ಚೆನ್ನಾಗೈತೆ, ಅಷ್ಟು ಹೋಗ್ಬೋದು. ಮೊದಲೆಲ್ಲ ಬೆಂಗಳೂರು ಇಷ್ಟು ಇಂಪ್ರೂವ್ ಆಗಿರಲಿ, ಇವಾಗ ಚೆನ್ನಾಗಿ ಮಾಡ್ತಾರೆ.
ನಾನಿವತ್ತು ಇಡೀ ದಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡುವಂತಹ ಕೆಲಸವನ್ನ ಮಾಡಿದೆ. ಇಲ್ಲಿನ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋ ಸಂದರ್ಭದಲ್ಲಿ ನಮಗನ್ಸಿರುವಂತದ್ದು ರವಿ ಸುಬ್ರಹ್ಮಣ್ಯ ಅವರು ಜನರಿಗೆ ರೀಚ್ ಆಗ್ತಾ ಇಲ್ಲ, ಜನರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಬಹಳಷ್ಟು ಜನರ ಏನಂದ್ರೆ ಕಂಪ್ಲೇಂಟ್ ಆಗಿತ್ತು. ಮತ್ತೆ ಅದರ ಜೊತೆಗೆ ಈ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ತುಂಬಾ ಪುರಾತನವಾದಂತಹ ಹಳೆಯದಾದಂತಹ ಬೆಂಗಳೂರಿನ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವು ಡೆವಲಪ್ಮೆಂಟ್ಗಿಂತ ಜಾಸ್ತಿ ಇಲ್ಲಿರುವಂತದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನುವಂತಹ ಅನಿಸಿಕೆ ಅಭಿಪ್ರಾಯಗಳೇ ಬಹಳಷ್ಟು ಜನ ಕೊಡ್ತಾ ಹೋದ್ರು. ಇದೇ ರೀತಿಯಾದಂತಹ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.